ಹುಬ್ಬಳ್ಳಿಯಲ್ಲೂ ಕೂಡ ಆಟೋಗಳಿಗೆ ತಟ್ಟಿದೆ ಎಲ್ಪಿಜಿ ಬಿಸಿ ದರ ಏರಿಕೆಯ ನಡುವೆ ಗ್ಯಾಸ್ ಬಂಕ್ಗಳಲ್ಲಿ ನೂಕುನುಗ್ಗಲು ಸೃಷ್ಟಿಯಾಗ್ತಾ ಇದೆ. ಆಟೋ ಎಲ್ಪಿಜಿ ದರದಲ್ಲಿ 4 ರಿಂದ 5 ರೂಪಾಯಿ ದರ ಏರಿಕೆ ಆಗ್ತಾ ಇದೆ. ಎಲ್ಪಿಜಿ ಕೂಡ ಜಾಸ್ತಿ ಆಗ್ತಾ ಇದೆ, CNG ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಕ್ಯಾಬ್ ಆಟೋ ಚಾಲಕರಿಗೆ ಬಹಳ ಸಂಕಷ್ಟ ಆಯಿತು. ಯಾಕಂದರೆ ತಕ್ಷಣಕ್ಕೆ ಅವರು ಕೂಡ ದರವನ್ನು ಏರಿಕೆ ಮಾಡಿಬಿಡಬೇಕಾಗತ್ತೆ. ಪ್ರಯಾಣಿಕರು ಅದನ್ನು ಒಪ್ಪೋದಿಲ್ಲ. ಅಂಥದ್ದು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ನೋಡಿ, KGಗೆ 71 ರೂಪಾಯಿ ಆಗಿದೆ ಈಗ. ಅಲ್ಲಿಗೆ 71 ಇದ್ದಿದ್ದು 75 ಆಗಿದೆ ಈಗ. ದರ ಮತ್ತಷ್ಟು ಏರಿಕೆ ಆಗುವ ಜೊತೆಗೆ ಸಪ್ಲೈ ಬಂದಾಗುವಂಥ ಆತಂಕ ಇದೆ. ಸಪ್ಲೈ ಬಂದಾಗ್ಬಿಟ್ರೆ ನಾಳೆ ನಾಡಿದ್ದ ಕತೆ ಏನು, ಈಗಲೇ ತುಂಬಿಸ್ಕೊಬಿಟ್ರೆ ಆಯಿತು ಅಂತ ಹೇಳಿ ಗ್ಯಾಸ್ ಸ್ಟೇಷನ್ಗಳಿಗೆ ಆಟೋಗಳು ಬರ್ತಾ ಇದ್ದಾವೆ. ಹೀಗಾಗಿ ಗ್ಯಾಸ್ ಸ್ಟೇಷನ್ಗಳು ಫುಲ್ ರಶ್ ಆಗ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯುದ್ಧದ ಎಫೆಕ್ಟ್ ಗ್ಯಾಸ್ ಮೇಲೆ ಬಹಳಷ್ಟು ತಡ್ತಾ ಇದೆ. ಈಗ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ ಆಟೋಗಳಿಗೂ ಮತ್ತು ಕಾರುಗಳಿಗೆ ಬಳಸುವಂತಹ LPG ಗ್ಯಾಸ್ಗಳ ಮೇಲೂ ಸಹ ಇವತ್ತು ಅಭಾವ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯ ಒಂದು ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿದ್ದೀವಿ. ಇದೇ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಆಟೋಗಳು ಮುಗಿಬಿದ್ದಿವೆ. ಯಾಕಂದರೆ ಒಂದು ಕಡೆ ಅಂತಾರೆ ಬಹಳಷ್ಟು ಇಲ್ಲಿ ಅಂದರೆ ಅಭಾವ ಇಲ್ಲಿ ಅಂತಾರೆ ಸೃಷ್ಟಿಯಾಗಿದೆ. ಆಟೋಗಳು ಇಲ್ಲಿ ಅಂದರೆ ಸರತಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದಂತಹ ಗ್ಯಾಸನ್ನು ಇಲ್ಲಿ ಅಂದರೆ ತುಂಬಿಕೊಳ್ತಾ ಇದೆ. ಏನು ಆಟೋ LPG ಗ್ಯಾಸ್ ಏನಿದೆ, ಈ ಒಂದು ಆಟೋ LPG ಗ್ಯಾಸ್ ಏಕಾಏಕಿ ಬೆಲೆಯಲ್ಲೂ ಸಹ ಇಲ್ಲಿದ್ರೆ ಏರಿಕೆ ಕಂಡಿದೆ. ನಿನ್ನೆ ಇದೇ ಒಂದು ಬೆಲೆಯನ್ನು ನೋಡಿದಾಗ ಇಲ್ಲಿ 71 ರೂಪಾಯಿ ಇತ್ತು, ಇವತ್ತು ಇಲ್ಲಿ ಅಂದರೆ 75 ರೂಪಾಯಿ ಆಗಿದೆ. ಅಂದರೆ ನಿನ್ನೆ ಇವತ್ತಿನ ರೇಟಿಗೆ ನೋಡಿದಾಗ ಇಲ್ಲಿ ಅಂತಂದರೆ 4 ರೂಪಾಯಿ ಬೆಲೆ ಹೆಚ್ಚಿಗೆ ಆಗಿದೆ. 4 ರೂಪಾಯಿ ಬೆಲೆ ಹೆಚ್ಚಿಗೆ ಆದರೂ ಸಹಿತ ಇಲ್ಲಿ ಅಂದರೆ ಆಟೋ ಚಾಲಕರು ಇಲ್ಲಿ ತಮಗೆ ಬೇಕಾದಂತಹ ಗ್ಯಾಸನ್ನು ತುಂಬಿಕೊಳ್ಳಲು LPGನ ತುಂಬಿಕೊಳ್ಳಲು ಇಲ್ಲಿ ಅಂದರೆ ಮುಗಿಬಿದ್ದಾರೆ. ಯಾಕಂದರೆ ಇಲ್ಲಿ ಕ್ಯೂನಲ್ಲೇ ನಿಂತಿರಬಹುದು. ಸಾಕಷ್ಟು ಇಲ್ಲಿ ಅಂದರೆ ಆಟೋಗಳು ಸಹ ಇಲ್ಲಿ ಅಂದರೆ ನಿಂತಿವೆ ಸಹ. ಇಲ್ಲಿ ಅಂದರೆ ಒಂದು ಬರ ಇಲ್ಲಂದ್ರೆ ಆರಂಭವಾಗಿದೆ. ಆಟೋ ಚಾಲಕರಿದ್ದಾರೆ. ಸರ್, ನಿನ್ನೆ ರೇಟ್ ಏನಿತ್ತು, ಇವತ್ತೇನು ರೇಟ್ ಆಗಿದೆ? ಸರ್, ನಿನ್ನೆ 71 ರೂಪಾಯಿ ಗ್ಯಾಸ್ ರೇಟ್ ಇತ್ತು. ಈಗ 4 ದಿವಸ ಹಿಂದಗಡೆ 61 ರೂಪಾಯಿ ಇತ್ತು ಗ್ಯಾಸ್. 4 ದಿವಸಲಿಂದ ಈಗ 5 ರೂಪಾಯಿ ಮಾಡಿ 75 ರೂಪಾಯಿಗೆ ಮಾಡಿ ಇಟ್ಟಾರ ಇವರು ಗ್ಯಾಸ್. ಈಗ ನಾವು ಹೆಂಗೆ ದುಡಿಮೆ ಮಾಡ್ಬೇಕು? 2,500 ರೂಪಾಯಿ ರಿಪೋರ್ಟ್ ಕೊಡಬೇಕು, ಗ್ಯಾಸಿನ ತೆಗಿಬೇಕು. ಇದು ಪೊಲೀಸರ ಕಿರಿಕಿರಿ ಇರ್ತೈತಿ. ಪಾರ್ಕಿಂಗ್ ಮಾಡಕ್ಕೆ ಕೊಡಂಗಿಲ್ಲ. ನಮ್ಗೆ ತೊಂದರೆ ಭಾಳ ಐತ್ರಿ. ಈ ಗ್ಯಾಸ್ ಏರಿಕೆ ಹಿಂಗೆ ಆಗಾಕತ್ತೈತಿ. ದಿನಕ್ಕೆ ಇಲ್ಲಾಂದ್ರೆ ತಿಂಗಳಕ್ಕೆ ಒಂದು ಸಲ 1 ತಾರೀಕಿಗೆ ಏರ್ತಿತ್ತು ಗ್ಯಾಸ್. ಇವತ್ತು ತಿಂಗಳದಾಗ 4 ಸಲ ಏರಾಗ್ತೈತಿ ಗ್ಯಾಸ್. ತಿಂಗಳದಾಗ 4 ಸಲ ಏರಾಗತ್ತೈತಿ. ಈಗ 4 ಸಲ ಇರಿದಂದ್ರೆ 1 ರೂಪಾಯಿ 2 ರೂಪಾಯಿ ಇರಿದ್ರೆ ಮಾತು ಬೇರೆ ಆಕೈತಿ. 5 ರೂಪಾಯಿ 6 ರೂಪಾಯಿ ಏರ್ಸಾಕತ್ತಾರ. ಈಗ ಒಂದು ದಿನಕ್ಕೆ 4 ರೂಪಾಯಿ ಹೆಚ್ಚಿಗೆ ಆಗೈತಿಲ್ಲ. 4 ರೂಪಾಯಿ ಹೆಚ್ಚಿಗೆ ಆಗೈತಿರಿ. ನಿನ್ನೆ ಸಾಯಂಕಾಲ ನೋಡಿದಂದ್ರೆ 71 ರೂಪಾಯಿ ಇತ್ತು. ಈಗ ಬೆಳಗ್ಗೆ ನೋಡಿದ್ರೆ 75 ರೂಪಾಯಿ ಆಗೈತಿ. ಈಗ ಪಂಪ್ದವ್ರು ಏನು ಅನ್ನಾಗತ್ತಾರ, ಈಗ 80 ರೂಪಾಯಿ ಆಗಿತ್ತು ಅಂತ ಹೇಳತ್ತಾರ. ಹಿಂಗಾರ ಜೀವನ ಹೆಂಗ್ ಮಾಡ್ಬೇಕು? ಅದ ಹೆಂಗ್ ಮಾಡ್ಬೇಕು? ಅದು ಸರ್ಕಾರಕ್ಕೆ ನಾವು ಕೇಳಾಕತ್ತೀವಿ. ಸರ್ಕಾರ ಏನಾರ ನಮ್ಮ ಆಟೋ ಚಾಲಕರ ಸಲುವಾಗಿ ಏನಾರ ಮಾಡ್ಬೇಕ್ರಿ. ಮಾಡಿದ್ರೆ ಸ್ವಲ್ಪ ಚಲೋ ಆಕೈತಿ. ಅಲ್ಲ, ರೊಕ್ಕ ಕೊಡ್ತೀರಿ ಅಂದ್ರು LPG ಸಿಗಾಗತ್ತಿಲ್ಲ ಅಂತಿಲ್ಲ. ಆಗತ್ತಿಲ್ಲ ನೋಡ್ರಿ. ಇಲ್ಲೇ ಪಾಳಿ ಒಂದು ಗಾಡಿಗೆ ಹಾಕ್ಬೇಕಂದ್ರೆ 1 ತಾಸು ತಗೊಳಕತ್ತಾರ. 1 ತಾಸ್ದಾಗ ಒಂದು ಬಾಡಿಗೆ ಹೊಡಿತೀವಿ ನಾವು. ಅದು ಒಂದು ಬಾಡಿಗೆನೂ ಓದ್ತೆ. ಇದು ಡಬಲ್ ರೊಕ್ಕ ಕೊಟ್ಟಿರಿ ಗ್ಯಾಸು ಹಾಕೋಬೇಕು. ಹಿಂಗೆ ಪರಿಸ್ಥಿತಿ ಬಂದಿದ್ದು ನಮ್ಗೆ. ಐತ್ರಿ, ಏನು ಮಾಡ್ಬೇಕು? ಓಕೆ, ಥ್ಯಾಂಕ್ ಯು ಸರ್. ನಮಗೆ ಬಹಳಷ್ಟು ಸಂಕಷ್ಟ ಇಲ್ಲಿ ಅಂತ ಎದುರಾಗಿದೆ. ಯಾಕಂದರೆ ಇಲ್ಲಿ ಏನು ತಾವು LPG ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾದ್ರೆ ಇಲ್ಲಿ ಕಾಯಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ಅಂದರೆ ಹಣ ಕೊಟ್ಟರೂ ಸಹ ಇಲ್ಲಂದರೆ ಕಳೆದ 15 ದಿನಗಳ ಅಂತರದಲ್ಲಿ, ಅದರಲ್ಲಿ ಕಳೆದ 1 ವಾರದ ಅಂತರದಲ್ಲಿ ಇವತ್ತು 69 ರೂಪಾಯಿ ಇದ್ದಿದ್ದು 65 ರೂಪಾಯಿ ಇತ್ತು, 69 ರೂಪಾಯಿ ಇತ್ತು. ಈಗ ನಿನ್ನೆ 71 ರೂಪಾಯಿ, ಇವತ್ತು ನೋಡಿದಾಗ ಇಲ್ಲಿ ಅಂದರೆ 75 ರೂಪಾಯಿ. ಇಲ್ಲಿ ದಿನೇ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಇಲ್ಲಿ ತಿಂಗಳಿಗೆ 2 ತಿಂಗಳಿಗೊಮ್ಮೆ 1 ರೂಪಾಯಿ 2 ರೂಪಾಯಿ ಬೆಲೆ ಏರಿಕೆ ಆಗ್ತಾ ಇತ್ತು. ಈಗ ಏಕಾಏಕಿ ಕಳೆದ 1 ವಾರದಿಂದ ಇಲ್ಲಿ ಸರಿಸುಮಾರು ಒಂದು 10 ರಿಂದ 15 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ನಾವು ಜೀವನ ಮಾಡೋದು ಬಹಳಷ್ಟು ಕಷ್ಟಕರವಾಗಿದೆ. ಹೀಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿ LPG ಬೆಲೆ ಏನಿದೆ ಅದನ್ನು ತಕ್ಷಣ ಕಡಿಮೆ ಮಾಡಬೇಕು. ಆಟೋ ಚಾಲಕರ ಒಂದು ಹಿತರಕ್ಷಣೆಯನ್ನು ಕಾಪಾಡಬೇಕು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.